ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಶನಿವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ಗೋವಿಂದೇಗೌಡರು ಹೇಳ್ತಾ ಇದ್ದಾರೆ ಅವ್ರ ಅಣ್ಣಂಗೆ, ಅಣ್ಣ ಇವತ್ತೇನಾದ್ರೂ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ನಿನ್ನ ಮೇಲೆ ಎಲ್ಲ ವಿರೋಧ ಪಕ್ಷದವರು ಬಕ ಪಕ್ಷಿ ಥರ ಕಾಯ್ಕೊಂಡು ಕೂತಿದ್ರು, ಅವ್ರ ಮುಂದೆ ನಾವು ತಲೆ ತಗ್ಸಂಗೆ ಆಗೋಗೋದು ಅಣ್ಣ. ಆ ಟಿ ವಿ ನ್ಯೂಸರು ಇದೇ ಒಂದು ನ್ಯೂಸ್ ಸಿಕ್ತು ಅಂತ ಹೇಳಿ ವಾರಾನ್ಗಟ್ಲೆ ಇದನ್ನೇ ತೋರಿಸಿ ನಮ್ಮ ಮರ್ಯಾದೆ ತೆಗೆದುಬಿಡ್ತಾಯಿದ್ರು ಅಣ್ಣ. ಹೆಂಗೋ ಬೆಟ್ಟದಂಗೆ ಇದ್ದಿದ್ದು ಕಷ್ಟ ಬೆಣ್ಣೆ ಹಂಗೆ ಕರ್ಗೋಯ್ತು ಬಿಡೋಣ ಅಂತ ಹೇಳ್ತಾರೆ. ಆಗ ಇವನು ಕೂಡ ಭದ್ರ ಕೂಡ ಚೆಲ್ವ ನಮ್ಮಪ್ಪನ ಮರ್ಯಾದೆ ತೆಗಿಯೋಕ್ಕೆ ಹೋಗಿದ್ದ, ಹಂಗೇನಾದರೂ ನಮ್ಮಪ್ಪನ ಮರ್ಯಾದೆ ಹೋಗಿದ್ರೆ ಅವನು ಇದ್ರಂತೆ ನಾನು ಮಾತ್ರ ಅವನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಭದ್ರ ಈಗ ಅದೆಲ್ಲ ಮುಗೀತು, ಸುಮ್ಮನೆ ಇರೋ ನೀನು ಅಂತ ಹೇಳ್ತಾರೆ. ಅವ್ನು ಸುಮ್ಮನೆ ಹಾಕ್ತಾನೆ. ಇಲ್ಲಿ ಅಜ್ಜಮ್ಮ ಹೇಳ್ತಾ ಇದ್ದಾರೆ, ನೋಡಿದ್ಲ ಶಿವರಾಮ, ಎಷ್ಟೇ ಆದರೂ ಹೆಣ್ಮಕ್ಳಿಗೆ ತಂದೆ ತುಂಬ ಪ್ರೀತಿ, ಅಂಥದ್ರಲ್ಲಿ ಅವಳು ತನ್ನ ಮಾವನಿಗೋಸ್ಕರ ತನ್ನ ಮಾವನ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಅಪ್ಪನ್ನೇ ತಗೊಂಡೋಗಿ ಜೈಲಿಗೆ ಕಳಿಸಿದಾಳೆ. ಅವಳದು ಎಂಥ ದೊಡ್ಡ ಗುಣ ಅಂತ ಗೊತ್ತಾಯ್ತಾ? ನಮ್ಮ ಮಟ್ಟಿ ಸೊಸೆ ಅಂದರೆ ಅಷ್ಟು ಸುಲಭ ಅಲ್ಲ, ಅವಳ ಗುಣನ ನಾವು ಮೆಚ್ಚಲೇಬೇಕು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಏನಮ್ಮಮ್ಮ ನೀನು, ಅವಳು ನನಗೆ ಅಷ್ಟು ದೊಡ್ಡ ಸುಳ್ಳೇಳಿ ಮೋಸ ಮಾಡಿ ಹೋಗಿದ್ದಾಳೆ, ನೀನು ಅವಳ ಪರವಾಗಿ ಮಾತಾಡ್ತೀಯಲ್ಲ ಅಮ್ಮಮ್ಮ ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳಿದ್ದು ಯಾರಲ್ಲ, ಅವ್ರ ಹೂವು ಕಣ್ಲಾ, ಅವಳೇನು ಸುಳ್ಳು ಹೇಳಿಲ್ಲ, ವಿದ್ಯೆ ಏನು ಸುಳ್ಳು ಹೇಳಿಲ್ಲ, ಅವರಪ್ಪ ಒಂದು ಸುಳ್ಳು ಹೇಳ್ಬಿಟ್ಟವ್ರಲ್ಲ, ಈಗ ಏನು ಮಾಡೋದು, ಮರ್ಯಾದೆ ಹೋಗುತ್ತಲ್ಲ ಅಂತ ಪಾಪ ಇವಳು ಹಾಗೆ ಸೈಲೆಂಟಾಗಿ ಬಂದ್ಲು ಅಷ್ಟೇ. ಇಲ್ಲಿ ವಿದ್ಯೆಯಿಂದೇನೂ ತಪ್ಪಿಲ್ಲ. ಇನ್ನೂ ಅವರಪ್ಪ ಮುಟ್ಟಾಳ, ನಮ್ಮ ಬೀಗರು ಮರ್ಯಾದೆ ಹೋಗುತ್ತೆ ಅಂತಲೂ ಯೋಚನೆ ಮಾಡಿದೆ, ಬೀಗ್ರ ಹೆಸ್ರು ಹೇಳ್ಕೊಂಡು ಎಲ್ಲ ದುಡ್ಡು ಇಸ್ಕೊಂಡು ತಿನ್ಕೊಂಡಿದ್ದಾನೆ. ಅದು ಗೊತ್ತಾದ ತಕ್ಷಣ ಅವಳು ಅವರಪ್ಪ ಅಂತಲೂ ನೋಡಿದೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದಕ್ಕಿಂತನೂ ಬೇಕಾ? ಇಲ್ಲಿ ನೋಡು, ನೀನು ಯಾವತ್ತೂ ಆಗಿರೋದನ್ನು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವಳು ಒಬ್ಳು ಜೀವನನೇ ಅಲ್ಲ ಹಾಳಾಗೋದು, ನಿನ್ನ ಜೀವನನೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆಗ ಭದ್ರ, ಅಲ್ಲ ಅಮ್ಮಮ್ಮ, ನಾನೇನು ಅವಳು ಬಂದು ನನ್ನ ಜೀವನ ನಡೆಸಲಿ ಅಂತ ಕಾಯ್ಕೊಂಡು ಕೂತಿದ್ದಾನೆ, ಈಗಲೇ ಅವಳು ನನ್ನ ಜೀವನ ಹಾಳು ಮಾಡಿದ್ರೆ ಸಾಕಲ್ವೇ, ನೀನು ಸುಮ್ಮನಿದ್ದು ಬಿಡು ಅಮ್ಮಮ್ಮ ಅಂತ ಬೈತಿರ್ತಾನೆ. ಆಗ ಈಶ್ವರಿ, ಅಲ್ಲ ನೀವಿಬ್ಬರು ಯಾಕೆ ಅವಳಿಗೋಸ್ಕರ ಜಗಳ ಆಡ್ತಾ ಇದ್ದೀರಾ? ನೋಡಿ ಅತ್ತೆ, ನನಗೆ ಯಾಕೋ ಈ ವಿದ್ಯಾ ಮತ್ತು ಅವರಪ್ಪ ಸೇರಿಕೊಂಡು ಮತ್ತೆ ನಾಟಕ ಆಡ್ತಾ ಇದ್ದಾರೆ ಈ ಮನೆಗೆ ಬರೋದಕ್ಕೆ ಅಂತ ಅನ್ನಿಸ್ತಾ ಇದೆ. ಅವ್ರೇನು ಅಂತ ನಮಗೆ ಮುಂಚೆನೇ ಗೊತ್ತು ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಸಾಕು ಮುಚ್ಚೆ ಬಾಯಿ, ನನಗೆ ಗೊತ್ತು ಅವ್ರೇನು ಅಂತ. ಅವರಪ್ಪ ಮುಟ್ಟಾಳ ಇರ್ಬೋದು, ಆದರೆ ವಿದ್ಯೆಗೆ ಒಳ್ಳೆ ಗುಣ ಸಂಸ್ಕಾರ ಎಲ್ಲ ಇದೆ, ವಿದ್ಯಾ ಹಂಗೆ ಮಾಡಲ್ಲ, ಅದನ್ನೆಲ್ಲ ಮರ್ತುಬಿಟ್ಟು ಭದ್ರ ನೀನು ಮತ್ತೆ ಒಪ್ಕೊಂಡು ಮಟ್ಟಿ ಸೊಸೆ ಅಂತ ಹೇಳಕ್ಕೆ ಬರ್ತಾಳೆ. ಆಗ ಅವನು ಭದ್ರ, ಅಮ್ಮಮ್ಮ ನೀನು ಮತ್ತೆ ಇದ್ರ ವಿಷಯವಾಗಿ ಮಾತಾಡಬೇಡ ಅಮ್ಮಮ್ಮ, ನಾನು ಅವಳನ್ನು ಯಾವತ್ತೂ ಒಪ್ಕೊಳ್ಳಲ್ಲ ಅಮ್ಮಮ್ಮ ಅಂತ ಅವನು ಖಂಡಿತವಾಗಿ ಹೇಳ್ಬಿಡ್ತಾನೆ. ಮತ್ತಿಲ್ಲಿ ವಿದ್ಯಾ ಮನೆಯಲ್ಲಿ ವಿದ್ಯಾ ರಜ್ಜಿ ಹೇಳ್ತಾ ಕೂತಿದ್ದಾರೆ, ನನ್ನ ಮಗ ಯಾವತ್ತೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರಲಿಲ್ಲ, ಇವತ್ತು ತನ್ನ ಮಗಳಿಂದಾಗಿ ಪೊಲೀಸ್ ಜೈಲೇ ಸೇರಂಗೆ ಆಗೋದ ಅಂತ ಹೇಳ್ತಾರೆ. ಆಗ ಸರು ಹೇಳ್ತಾ ಇದ್ದಾರೆ, ಅಜ್ಜಿ ಅಕ್ಕ ಮಾಡಿರೋದು ಕರೆಕ್ಟಾಗಿ ಐತೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಅಪ್ಪ ಮಾಡಿರೋದು ತಪ್ಪೇ, ಸರಿ ಹೋಯ್ತು ಅಂತ ಹೇಳ್ತಾರೆ. ಆಗ ರತ್ನವ್ರು ಕೂಡ ಜೋರಾಗಿ ಹೇಳ್ತಾ ಇರ್ತಾರೆ. ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ಯಾಕವ ಹೇಳ್ತಾ ಇದೆಯಾ, ನಾನೇನಾದರೂ ತಪ್ಪು ಮಾಡಿದ್ನಾ? ಈಗ ನಾನು ತಪ್ಪು ಮಾಡಿಲ್ಲ, ಇಲ್ಲಿ ಈಗ ಅಪ್ಪ ಏನಾದರೂ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಪ್ಪ ಮೇಲೆ ಅಂತ ಹೇಳಿದರೆ, ನಮ್ಮ ಮಾವ ದೇವ್ರನ್ನಂಥವ್ರು ಜನಸೇವೆಗಾಗಿ ಪಾಪ ಅವ್ರ ಜೀವನ ಪಣಕ್ಕಿಟ್ಟು ಮಾಡ್ತಾ ಇದ್ದಾರೆ, ಅಂಥವ್ರ ಮೇಲೆ ತಪ್ಪು ಆಪಾದನೆ ಬಂದು ಅವ್ರು ಜೈಲಿಗೆ ಹೋಗ್ತಿರ್ಲಿಲ್ವೇ, ನಾನು ಮಾಡಿದ್ರಲ್ಲಿ ತಪ್ಪೇನವ ಅಂತ ಕೇಳ್ತಾಳೆ. ಆಗ ಅವರು ರತ್ನವ್ರು, ನೀನು ಮಾಡಿದ ತಪ್ಪಲ್ಲ ಕಣವ, ಆದರೆ ನಿಮ್ಮ ಅಪ್ಪನಂಥ ಮುಟ್ಟಾಳು ಗಂಡನ್ನ ಕಟ್ಕೊಂಡು ಇನ್ನೂ ಜೀವನದಲ್ಲಿ ಎಷ್ಟು ನರಕ ಅನುಭವಿಸ್ಬೇಕೋ ಏನೋ, ನೀನು ಮಾಡಿದ್ದೆಲ್ಲ ಕರೆಕ್ಟು, ಇಲ್ಲ ಅಂದರೆ ಅವ್ರ ಮೇಲೆ ತಪ್ಪು ಬಂದ್ಬಿಡ್ತಾಯಿತ್ತು ಯಜಮಾನ್ರ ಮೇಲೆ, ಈಗ ಏನು ಮಾಡಲಿ ನಾನು, ಇಂಥ ಗಂಡನ ಕಟ್ಕೊಂಡು ಇನ್ನೂ ಎಷ್ಟೆಷ್ಟು ನರಕ ಅನುಭವಿಸ್ಲಿ ನಾನು ಅಂತ ಹೇಳ್ತಿರ್ತಾರೆ. ಆಗ ವಿದ್ಯೆ ಹೇಳ್ತಿದ್ದಾಳೆ, ಅಲ್ಲ ಕಣವ, ನೀನು ಅಥವಾ ಅಜ್ಜಿ ಎತ್ತಿರೋ ಅಮ್ಮ ಅಥವಾ ಕಟ್ಕೊಂಡಿರೋ ಹೆಂಡತಿ ಯಾವತ್ತೋ ಪ್ರಶ್ನೆ ಮಾಡಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ನೀವಿಬ್ಬರು ಹಿಂಗೆ ಪ್ರಶ್ನೆ ಮಾಡದೆ ಬಂದಿರೋದಕ್ಕೆ ಇವತ್ತು ಅಪ್ಪ ಹಿಂಗಾಗಿರೋದು ಅಂತ ಹೇಳ್ತಾಳೆ. ಆಗ ಅದೆಲ್ಲ ಸರಿ, ನಾನೀಗ ಊರ ಜನಗಳಿಗೆ ನಾನು ಏನಂತ ಉತ್ತರ ಕೊಡಲಿ, ಎಲ್ಲ ದುಡ್ಡು ಇಸ್ಕೊಂಡಿರೋರು ಸುಮ್ಮನೆ ಬಿಟ್ಟಾರೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಿದ್ದಾಳೆ, ನಿಜನೇ ಹೇಳವ, ಅರ್ಧ ಜೂಜಾಡಿದ್ದಾರೆ, ಅರ್ಧ ಕುಡಿದು ಖಾಲಿ ಮಾಡಿದ್ದಾರೆ ಅಂತ ನಿಜನೇ ಹೇಳು ಅಂತ ಹೇಳ್ತಿದ್ದಾಳೆ. ಮತ್ತಿಲ್ಲಿ ಭದ್ರಾ ಮನೆಯಲ್ಲೂ ಕೂಡ ಅಜ್ಜಮ್ಮ ಕನ್ವಿನ್ಸ್ ಮಾಡ್ತಾನೆ ಇದ್ದಾರೆ ಭದ್ರನ, ನೋಡು ಭದ್ರ ಇನ್ನೂ ಕಾಲ ಮಿಂಚಿಲ್ಲ, ಅವಳಲ್ಲಿ ತುಂಬ ಒಳ್ಳೆ ಗುಣ ಇದೆ, ಅವಳದೊಂದು ತಪ್ಪು ಸುಳ್ಳು ಹೇಳಿದ್ಲು ಅನ್ನೋದು ಬಿಟ್ಟರೆ ಇನ್ನು ಯಾವತ್ತೂ ಅವಳು ಏನು ಸುಳ್ಳು ಹೇಳಿಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಸುಳ್ಳು ಹೇಳಿದ್ದಾಳೆ, ಈಗಲೂ ಕಾಲ ಮಿಂಚಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಇಲ್ಲಿ ಚಿತ್ರ, ಅಲ್ಲ ಅಮ್ಮಮ್ಮ, ಈಗ ಅವಳು ತಪ್ಪು ಮಾಡಿ ಇರೋದಕ್ಕೆ ತಾನೇ ಬಿಟ್ಬಿಟ್ಟಿದ್ದು, ಈಗೇನು ಮಾಡೋಕ್ಕಾಗುತ್ತೆ, ನೀನು ಅದನ್ನೇ ಮಾತಾಡ್ತಾನೆ ಇದೆಯಲ್ಲ ಅಮ್ಮಮ್ಮ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ, ಅಮ್ಮಮ್ಮ ಬಾಯಿ ಮುಚ್ಚೆ, ಜೀವನದಲ್ಲಿ ಯಾರೇ ತಪ್ಪು ಮಾಡಿಲ್ವಾ, ನೀನು ತಪ್ಪು ಮಾಡಿಲ್ವಾ, ನಿಮ್ಮಮ್ಮ ತಪ್ಪು ಮಾಡಿಲ್ವಾ
ಅಂತ ಹೇಳ್ತಿರ್ತಾರೆ. ಆಗ ಭದ್ರ ಅಮ್ಮಮ್ಮ ಇದ್ರ ಬಗ್ಗೆ ಯಾರು ಇನ್ನೇನು ಮಾತಾಡ್ಕೂಡ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ, ಶಿವರಾಮೇಗೌಡ ನೋಡು, ನೀನು ಈ ರಾಜ್ಯಕ್ಕೆ ಮಂತ್ರಿ, ಅವನದು ಇನ್ನೂ ಹುಡುಕ್ ಬುದ್ಧಿ, ಇಂಥ ಸಮಸ್ಯೆನ ನೀನು ಚಿಕ್ಕ ವಯಸ್ಸಿಂದ ಎಷ್ಟೋ ಬಗೆಹರಿಸ್ಕೊಂಬಂದಿದ್ಯಾ, ಅಂಥದ್ರಲ್ಲಿ ಇವನ ಸಮಸ್ಯೆ ಬಗೆಹರಿಸೋದೇನು ದೊಡ್ಡದಲ್ಲ, ನೋಡು ಅವನಿಗೆ ಬುದ್ಧಿ ಹೇಳು ಅಂತೆಲ್ಲ ಹೇಳ್ತಾರೆ. ಆಗ ಅವ್ನು ಶಿವರಾಮೇಗೌಡ ಹೇಳ್ತಾ ಇದ್ದಾರೆ, ಇಲ್ಲ ಅವ್ವ, ಇದ್ರಲ್ಲಿ ನಂದೇನು ನಿರ್ಧಾರ ಇಲ್ಲ, ನೊಂದಿರೋನು ಅವನೇ ನಿರ್ಧಾರ ತಗೊಬೇಕೇನೇ ಇದ್ರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಅಜ್ಜಮ್ಮ, ಅಯ್ಯೋ ತಾಯಿ ಹುಲಿಕೆರಮ್ಮ, ಇನ್ನೂ ಏನೇನು ಕಾದಾಯ್ತಪ್ಪ ನಮ್ಮ ಮನೆಗೆ ಈ ಅಟ್ಟಿಗೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ಮತ್ತಿಲ್ಲಿ ವಿದ್ಯಾ ಮನೆಗೆ ಫೋನ್ ಮಾಡ್ತಿದ್ದಾರೆ ಲಾಯರ್ ಫೋನ್ ಮಾಡಿ, ನಾಳೆ ವಿದ್ಯನ್ನ ಫ್ಯಾಮಿಲಿ ಕೋರ್ಟ್ಗೆ ಕರ್ಕೊಂಬನ್ನಿ 10 ಗಂಟೆಗೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ವಿದ್ಯಾ ಅಜ್ಜಿ, ಅಯ್ಯೋ ಇನ್ನೂ ಏನೇನು ಆಗಬೇಕು, ಇವತ್ತು ಪೊಲೀಸ್ ಸ್ಟೇಷನು, ನಾಳೆ ಕೋರ್ಟು, ಇದನ್ನು ನೋಡೋಕ್ಕಪ್ಪ ದೇವರೇ ನನ್ನನ್ನು ಬದುಕಿಸಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆಗ ಅವ್ರ ಅಮ್ಮ ಕೂಡ, ರತ್ನ ಕೂಡ, ನೋಡು ವಿದ್ಯಾ, ಏನೇನೋ ದುಡುಕಿ ನಿರ್ಧಾರ ತಗೊಂಡು ಇನ್ನೂ ಶಿಕ್ಷೆ ತಗೊಬೇಡ, ನೀನೇ ಯೋಚನೆ ಮಾಡಿ ನಿರ್ಧಾರ ತಗೋ ಏನೇ ಆದ್ರೂ ಅಂತ ಹೇಳ್ತಾರೆ. ಆಗ ವಿದ್ಯಾ, ಬಿಡವ ನೀನು ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಮತ್ತಿಲ್ಲಿ ಶಿವರಾಮೇಗೌಡರ ಮನೆಗೂ ಕೂಡ ಲಾಯರ್ ಬಂದು, ನಿಮ್ಮ ಮತ್ತು ಚೆಲ್ವಾ ವಿಷಯದಲ್ಲಿ ಯಾವುದೂ ತೊಂದರೆ ಇಲ್ಲ, ಚೆಲ್ವಾ ಅವರು ನಾನೇ ಅಪರಾಧಿ ಅಂತ ಒಪ್ಕೊಂಡಿರೋದ್ರಿಂದ ನಿಮ್ಮ ಮೇಲೆ ಯಾವುದೂ ತೊಂದರೆ ಆಗೋದಿಲ್ಲ. ಆದರೆ ನಾಳೆ ನಿಮ್ಮ ಡಿವೋರ್ಸ್ ಕೇಸ್ ಏನಿದೆ ಅದು ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತಾ ಇದೆ, ನೀವು ಕೋರ್ಟಲ್ಲಿ ಅಟೆಂಡ್ ಮಾಡಬೇಕು, ಬಲವಾದ ಕಾರಣ ಕೊಡಬೇಕಾಗತ್ತೆ ಡಿವೋರ್ಸ್ಗಾಗಿ ಅಂತ ಹೇಳ್ತಾರೆ. ಹಾಗೆ ಗೋವಿಂದೇಗೌಡರು ಹೇಳ್ತಾ ಇದ್ದಾರೆ, ಇನ್ನೇನು ಬಲವಾದ ಕಾರಣ ಕೊಡೋಕ್ಕಾಗತ್ತೆ, ಅವಳ ಮಟ್ಟಿಗೆ ಮೋಸ ಮಾಡಿ ಹೋಗಿದ್ದಾಳೆ, ಹಿಂಗೆ ಮಗು ಇಲ್ಲದೆ ಇದ್ರೂ ಮಗು ಇದೆ ಅಂತ ಮೋಸ ಮಾಡಿ ಹೋಗಿದ್ದಾಳೆ ಅಂತ ಬಲವಾದ ಕಾರಣ ಕೊಟ್ಟರಾಯ್ತು ಬಿಡಿ ಸಾಹೇಬ್ರೆ ಅಂತ ಹೇಳ್ತಾರೆ. ಹಾಗೆ ಲಾಯರ್ ಹೇಳ್ತಾ ಇದ್ದಾರೆ, ಅದೆಲ್ಲ ಬಲವಾದ ಕಾರಣ ಆಗಲ್ಲ. ಅವ್ರು ಈಗ ಹೇಳ್ತಾರೆ, ನನ್ನ ಹೊಟ್ಟೆನಲ್ಲಿ ಈಗ ನಿಜವಾದ ಮಗು ಬೆಳೀತಾ ಇದೆ, ನನ್ನ ಗಂಡನ ಜೊತೆ ನಾನು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೇಸ್ ನಮ್ಮ ಪರವಾಗಿ ಆಗಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಇನ್ನೇನು ಕೊಡೋಕ್ಕಾಗುತ್ತೆ, ಅವಳ ಮಟ್ಟಿಗೆ ನಮಗೆ ಎಲ್ಲ ಮೋಸ ಮಾಡೋಗಿರೋದೇ ಸಾಕಲ್ವಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಕೂಡ, ಅಯ್ಯೋ ಅದಕ್ಕಿಂತ ಬಲವಾದ ಕಾರಣ ಅವಳು ನಾವು ಗುಣವಂತೆ ಒಳ್ಳೆ ಶೀಲವಂತೆ ಅಂತ ಮದುವೆ ಮಾಡ್ಕೊಂಬಂದು, ಆದರೆ ಅವಳು ಕ್ಯಾರೆಕ್ಟ್ರೇ ಸರಿ ಇಲ್ಲ. ಈಗ ಮದುವೆ ಮಾಡ್ಕೊಂಬಂದ್ಮೇಲೆ ನಮಗೆ ಗೊತ್ತಾಯಿತು, ಕಾಲೇಜ್ಗೆ ಓದಕ್ಕೆ ಹೋಗ್ತೀನಿ ಅಂತ ಅಲ್ಲಿ ಅವನ ಜೊತೆ ಸುತ್ಕೊಂಡು ಅವ್ರನ್ನೆಲ್ಲ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಂತ ಭದ್ರಂಗೆ ಕೋಪ ಬಂದು, ಅತ್ತೆ ನೀನು ಇನ್ನೊಂದ್ಸಲಿ ಮಾತಾಡಿದ್ರೆ ಅವಳು ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತ್ರ ಸುಮ್ಮನಿರಲ್ಲ, ಪರಿಣಾಮ ನೆಟ್ಟಗಿರಲ್ಲ, ನಾನೇನೇ ಡಿವೋರ್ಸ್ ತೊಗೊಳಿದ್ರು ಕೋರ್ಟಲ್ಲಿ ತಗೊತೀನಿ, ಅವಳು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಕೂಡ್ದು ಅಂತ ಸಾವಿತ್ರಿಗೆ ಬೈದು ಬಿಡ್ತಾನೆ. ಅವಳ ಶೀಲ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು ಅತ್ತೆ, ಅವಳ ಬಗ್ಗೆ ಮಾತಾಡ್ಕೂಡ್ದು ನೀವು ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಂದರೆ ನೀನು ಇನ್ನೂ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ದೀಯ ಅಂದರೆ ಅವಳ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಆಯಿತು ಅಂತ ಹೇಳ್ತಾಳೆ. ಆಗ ಅವಳ ಮೇಲೆ ನನಗೆ ಪ್ರೀತಿ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ, ಅವಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಯೋಗ್ಯತೆಯೂ ಕೂಡ ಇಲ್ಲ, ನೀವು ಮಾತಾಡ್ಕೂಡ್ದು ಅವಳ ಬಗ್ಗೆ ಅಂತ ಚೆನ್ನಾಗಿ ಬೈತಾನೆ ಸಾವಿತ್ರಿಗೆ. ಅವತ್ತು ಇಡೀ ಅಟ್ಟಿಯವರೇ ನನ್ನನ್ನು ನಂಬದೇ ಹೋದಾಗ ಅವಳು ನನ್ನನ್ನು ನಂಬಿ ನನ್ನ ಪರವಾಗಿ ನಿಂತ್ಕೊಂಡ್ಳು, ಅದನ್ನು ನಾನು ಇವತ್ತು ಮರೆಯೋದು. ಅದು ನಾನು ಅವಳ ಪರವಾಗಿ ನಾನು ಯಾವಾಗಲೂ ಇರ್ತೀನಿ. ನನಗೊಂದೇ ಒಂದು ಬೇಜಾರು ಏನು ಅಂದರೆ, ನನ್ನ ನಂಬಿಕೆಗೆ ಅವಳು ದ್ರೋಹ ಮಾಡಿಬಿಟ್ಲು ಬಸ್ರಿ ಅಂತ ಹೇಳಿ, ನನ್ನ ಕನಸನ್ನ ನುಚ್ಚುನೂರು ಮಾಡಿಬಿಟ್ಲು, ಅದೊಂದೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ನನಗೆ ಅವಳ ಮೇಲೆ ಕೆಟ್ಟ ಒಪಿನಿಯನ್ನು. ಸುಮ್ಮನೆ ನೀನು ಇನ್ನೊಂದ್ಸಲಿ ಅವಳ ಬಗ್ಗೆ ಮಾತಾಡಿದ್ರೆ ಸರಿಗಿರಲ್ಲ, ನೆಟ್ಟಿಗಿರಲ್ಲ ಪರಿಣಾಮ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಕೂಡ, ತಿಳಿತಾ ಸಾವಿತ್ರಿ, ಅವಳು ನಿಜ ಹೇಳಬೇಕಂದ್ರೆ ಅಪ್ಪಟ ಬಂಗಾರ, ಅವಳು ಬಸ್ರಿ ಅಂತ ಸುಳ್ಳು ಹೇಳಿದ್ದೊಂದು ಬಿಟ್ಟರೆ ಅವಳು ಇನ್ಯಾವತ್ತೂ ಏನು ಈ ಮನೆಗೆ ಮೋಸ ಆಗಲಿ ತಪ್ಪು ನಡವಳಿಕೆ ಆಗಲಿ ಮಾಡಿಲ್ಲ. ನೋಡಿ ವಕೀಲ್ ಸಾಹೇಬ್ರೆ, ನಾಳೆ ಏನಿದೆ ಏನೋ ಇವ್ರ ಪರವಾಗಿ ಏನು ಮಾತಾಡ್ತೀರಾ ಮಾತಾಡಿ, ಆದರೆ ಅವಳ ಬಗ್ಗೆ ನಮಗಿರೋದು ಒಂದೇ ಕೆಟ್ಟ ಒಪಿನಿಯನ್, ಅವಳು ಸುಳ್ಳು ಹೇಳಿದ್ಲು ಅನ್ನೋದೊಂದು ಬಿಟ್ಟು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದ್ರ ಪ್ರಕಾರನೇ ನೀವು ವಾದ ಮಾಡಿ, ಯಾವ್ಯಾವ ಏನೇನೋ ಹೇಳ್ತಾವೆ ಬಾಯಿಗೆ ಬಂದಂಗೆ ಅವಳ ನಡವಳಿಕೆ ಬಗ್ಗೆ, ಅದೆಲ್ಲ ನೀವು ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ವಕೀಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಸರಿ ಗೌಡ್ರೆ ಆಯಿತು, ನಾಳೆ ಭದ್ರೇಗೌಡ್ರನ್ನ ಕೋರ್ಟಿಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ಲಾಯರ್ ಅಲ್ಲಿಂದ ಹೊರಡ್ತಾರೆ. ತದಾದ ನಂತರ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಸರಿ ಇನ್ನು ಮುಂದೆ ಏನು ಇದ್ರ ಬಗ್ಗೆ ಮಾತಾಡೋದು ಬೇಡ, ಮೋಹನ ನಾಳೆ ಕಣ್ಮಣಿ ಬರ್ತಾ ಇದ್ದಾಳೆ, ಕಣ್ಮಣಿ ಬರೋದಕ್ಕೆ ಏನೇನು ಅರೇಂಜ್ ಮಾಡ್ಕೋಬೇಕು ಮಾಡ್ಕೊ, ಅವಳಿಗೆ ನಡೀತಾ ಇರೋ ವಿಷಯ ಒಂದು ಗೊತ್ತಾಗಬಾರ್ದು, ಆ ಥರ ಮ್ಯಾನೇಜ್ ಮಾಡು ಅಂತ ಹೇಳ್ತಾನೆ. ಆಗ ಮೋಹನ ಸರಿ ಇರಿ ಅಂತ ಅವಳು ಕೂಡ ಹೇಳ್ತಾಳೆ. ಅಲ್ಲಿಂದ ಎಲ್ಲ ಹೊರಡ್ತಾರೆ. ಆಗ ವಿನಂತಿ ಅವ್ರ ಅಮ್ಮಂಗೆ ಹೇಳ್ತಿದ್ದಾಳೆ, ಏನವ್ವ ಇನ್ನೂ ಭದ್ರಮ್ಮನ ಮನಸ್ಸಲ್ಲಿ ಅವಳು ಇದ್ದಾಳೆ ಅಂತ ಆಯಿತು. ಆಗ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಸರಿ ಇರಲಿ, ಇನ್ನೂ ಎಷ್ಟು ದಿನ ಅವ್ನು ಭದ್ರ ಅವ್ರ ಮನಸ್ಸಲ್ಲಿ ಅವಳು ಇಟ್ಕೊಳ್ಳಿ, ನನಗೆ ಚೆನ್ನಾಗಿ ಗೊತ್ತು ಅವಳು ಮನಸ್ಸಿಂದ ಹೆಂಗೆ ಕಿತ್ತು ಬಿಸಾಕಬೇಕು ಅಂತ ಹೇಳ್ತಾರೆ. ಇಲ್ಲಿ ಶಿವರಾಮೇಗೌಡರು ಮನಸ್ಸನ್ನ ಬದಲಾಯಿಸ್ತಾ ಇದ್ದಾರೆ, ವಿದ್ಯೆನ ಸೊಸೆ ಅಂತ ಒಪ್ಕೊಂಬಿಡೋಣ ಮತ್ತೆ ಅಂತ ಹೇಳಿ ಒಪ್ಕೊತಿದ್ದಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆಯ ಫುಲ್ ಎಪಿಸೋಡ್. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.